ಕೋರ್ಟ್ ನಿರ್ಧಾರದ ಮೇಲೆ ಇದೀಗ ಭೈರತಿ ಭವಿಷ್ಯ ನಿಂತಿದೆ ಅಂತಾನೆ ಹೇಳಬಹುದು. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಭೈರತಿ ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಭೈರತಿಗೆ ಬೇಲ್ ನಿರಾಕರಿಸಿದೆ ಹೈಕೋರ್ಟ್. ಸದ್ಯ ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಹೋಗಿದ್ದಾರೆ ಶಾಸಕ. ಒಂದು ವೇಳೆ ಇಲ್ಲಿ ಬೇಲ್ ಸಿಕ್ಕರೆ ಶಾಸಕರಿಗೆ ಬಿಗ್ ರಿಲೀಫ್ ಸಿಗಲಿದೆ. ಇಲ್ಲವಾದ್ರೆ ಭೈರತಿ ಬಸವರಾಜ್ ಅರೆಸ್ಟ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ನಾಳೆ ಈ ಅರ್ಜಿ ವಿಚಾರಣೆ ನಡೆಸಲಿದೆ ನ್ಯಾಯಾಲಯ. ಆಕ್ಷೇಪಣೆ ಸಲ್ಲಿಸಲು ಸರ್ಕಾರದ ಪರ ವಕೀಲರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಈಗಾಗಲೇ ಭೈರತಿ ಬಸವರಾಜ್ ಅವರು ನಾಪತ್ತೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಒಂದು ವೇಳೆ ಅವರು ಅರೆಸ್ಟ್ ಆದ್ರೆ ಯಾವ ರೀತಿಯಾದಂತಹ ಪ್ರಕ್ರಿಯೆ ನಡೆಯುತ್ತೆ? ವಿಚಾರಣೆ ಆಗಿರ್ಬೋದು, ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ನಡೆಯುತ್ತೆ? ಖಂಡಿತವಾಗಿಯೂ ಪ್ರೀತಿ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ನೇ ಆರೋಪಿ ಆಗಿ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತಹದ್ದು ಭೈರತಿ ಬಸವರಾಜ್ ಅವರು. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಸದ್ಯಕ್ಕೆ ಹೈಕೋರ್ಟ್ನಲ್ಲಿ ಏನು ಬಲವಂತದ ಕ್ರಮ ಬೇಡ ಅನ್ನುವಂತ ಒಂದು ಆರ್ಡರ್ನ ತೆಗೆದುಕೊಂಡು ಬಂದಂತ ಹಿನ್ನೆಲೆಯಲ್ಲಿ ಯಾವುದೋ ಒಂದು ನೋಟಿಸ್ ಅನ್ನ ಕೊಟ್ಟು ಅವರ ಹೇಳಿಕೆಗಳನ್ನ ಮಾತ್ರ ಪಡ್ಕೊಳ್ತಾ ಇದ್ರು. ಯಾವಾಗ ನಿರೀಕ್ಷಣಾ ಜಾಮೀನಿಗೆ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು, ಅದಕ್ಕೆ ಸದ್ಯಕ್ಕೆ ಹೈಕೋರ್ಟ್ ಒಂದು ನಿರಾಕರ ವ್ಯಕ್ತಪಡಿಸಿರುವಂತಹದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಸೆಷನ್ ಕೋರ್ಟ್ ನಲ್ಲಿ ನೀವು ಲೋವರ್ ಕೋರ್ಟ್ ನಲ್ಲೇ ಒಂದು ಬೇಲನ್ನ ಪಡ್ಕೊಳ್ಳಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವಾಗ ಸಿಐಡಿ ಅಧಿಕಾರಿಗಳಿಗೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಾಗುತ್ತೋ ಆಗ ಏನು ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸರ್ಚಿಂಗ್ ಅನ್ನ ಮಾಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಮುಖ್ಯವಾಗಿ ಈ ಒಂದು ಪ್ರಕರಣದ A1 ಆರೋಪಿ ಆಗಿರುವಂತಹ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಈತನ ಜೊತೆ ಭೈರತಿ ಬಸವರಾಜ್ಗೆ ಸಾಕಷ್ಟು ನಂಟಿರುತ್ತೆ. ಹೀಗಾಗಿ ಎಲ್ಲೊಂದ್ ಕಡೆ ಅವರ ಹೇಳಿಕೆಗಳನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ, ಜೊತೆಗೆ ಭೈರತಿ ಬಸವರಾಜ್ ಅವರ ಹೇಳಿಕೆಯನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ ಎರಡು ಹೇಳಿಕೆಗಳಿಗೂ ಕೂಡ ತಾಳೆ ಆಗ್ತಾ ಇರೋದಿಲ್ಲ. ಯಾಕೆ ಹಾಗಾಗಿ ಎಲ್ಲೊಂದ್ ಕಡೆ ಇಬ್ಬರನ್ನು ಕೂಡ, ಅಂದ್ರೆ ಈಗ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಿ ಅದಾದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ, ಜೊತೆಗೆ ಅವರನ್ನ ಕಸ್ಟಡಿಗೆ ಪಡೆದು, ಜೊತೆಗೆ ಬಾಡಿ ವಾರೆಂಟ್ ಮೇಲೆ ಏನು ಜೈಲಲ್ಲಿ ಇರುವಂತಹ ಜಗ್ಗನನ್ನ ಕೂಡ ವಶಕ್ಕೆ ಪಡೆದು, ಇಬ್ಬರ ಹೇಳಿಕೆಗಳನ್ನ ಮತ್ತೊಮ್ಮೆ ಪಡೆದು ಕ್ರಾಸ್ ವೆರಿಫೈ ಮಾಡಿ ಮತ್ತೆ ಮುಖಾಮುಖಿ ಕೂರಿಸಿ ಇಬ್ಬರನ್ನು ಕೂಡ ವಿಚಾರಣೆ ಮಾಡಬೇಕು ಅನ್ನುವಂತಹದ್ದು ಸಿಐಡಿ ಅಧಿಕಾರಿಗಳದ ಪ್ಲಾನ್ ಆಗಿರುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಈ ಎಲ್ಲ ವಿಚಾರಗಳನ್ನ ಅಥವಾ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಭೈರತಿ ಬಸವರಾಜ್ಗೆ ಒಂದು ಬಲೆ ಬೀಸಿರುವಂತಹದ್ದು ಸಿಐಡಿ ಅಧಿಕಾರಿಗಳು. ಇನ್ನು ನಾಳೆ ಏನೋ ಸೆಷನ್ ಕೋರ್ಟ್ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಒಂದು ಏನು ಅವರ ಬೇಲ್ ಅರ್ಜಿ ವಿಚಾರಣೆ ಇರೋದ್ರಿಂದ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡಿ ಮುಂದೂಡಲಾಗಿತ್ತು ಏನು ನಾಳೆಗೆ. ಈಗ ಆ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಏನು ಸರ್ಕಾರದ ಪರ ವಕೀಲರಿಗೂ ಕೂಡ ಸೂಚನೆ ನೀಡಲಾಗಿದೆ. ನಾಳೆ ಯಾವ ರೀತಿಯಾಗಿ ಅವರು ಆಕ್ಷೇಪಣೆ ಸಲ್ಲಿಸ್ತಾರೆ, ಈ ಒಂದು ಆಕ್ಷೇಪಣೆಯನ್ನೇನಾದರೂ ಕೋರ್ಟ್ ಪುರಸ್ಕಾರ ಮಾಡಿ ಬೇಲ್ ಮತ್ತೆ ರಿಜೆಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲ ಒಂದ್ ಕಡೆ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡೋದು ಕಟ್ಟಿಟ್ಟ ಬುಟ್ಟಿ ಅಂತಂದ್ರೆ ತಪ್ಪಾಗಲ್ಲ ಪ್ರೀತಿ. ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.